ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಗ್ರಾಮರ್ ಸರಣಿಯ 38ನೇ ದಿನಕ್ಕೆ ಸ್ವಾಗತ. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ನ ಕಿಂಗ್ ಎನಿಸಿಕೊಂಡಿರುವ ಟೆನ್ಸಸ್ ಬಗ್ಗೆ ಕಲಿಯುತ್ತಿದ್ದೇವೆ. ಟೆನ್ಸ್ ಅಂದರೆ ಬೇರೇನೂ ಅಲ್ಲ, ಸಮಯ. ಒಂದು ಕೆಲಸ ಯಾವಾಗ ನಡೆಯಿತು, ಈಗ ನಡೆಯುತ್ತಿದೆಯೇ ಅಥವಾ ಮುಂದೆ ನಡೆಯುತ್ತದೆಯೇ ಎಂದು ಹೇಳುವುದೇ ಟೆನ್ಸ್. ಇದನ್ನು ಅರ್ಥ ಮಾಡಿಕೊಂಡರೆ ನೀವು ಇಂಗ್ಲಿಷ್ನಲ್ಲಿ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ಮಾತಾಡಬಹುದು. ಭಾಗ 1. ಕಾಲದ 3 ವಿಧಗಳು. 3 ಟೈಪ್ಸ್ ಆಫ್ ಟೆನ್ಸಸ್. ಇಂಗ್ಲಿಷ್ನಲ್ಲಿ ಮುಖ್ಯವಾಗಿ 3 ಕಾಲಗಳಿವೆ: ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್. ಇವತ್ತು ನಾವು ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಗಮನ ಹರಿಸೋಣ. ಇದು ನಮ್ಮ ದಿನಚರಿ ಅಥವಾ ಸತ್ಯವಾದ ವಿಷಯಗಳನ್ನು ಹೇಳಲು ಬಳಕೆಯಾಗುತ್ತದೆ. ಭಾಗ 2. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಕೆ. ನಾವು ಪ್ರತಿದಿನ ಮಾಡುವ ಕೆಲಸಗಳನ್ನು ಹೇಳುವಾಗ ಈ ಸೂತ್ರ ನೆನಪಿಡಿ: ಐ, ಯು, ವಿ, ದೇ ಇದ್ದಾಗ ಕ್ರಿಯಾಪದ ವರ್ಬ್ ಹಾಗೆಯೇ ಇರುತ್ತದೆ. ಆದರೆ ಹಿ, ಶಿ, ಇಟ್ ಬಂದಾಗ ವರ್ಬ್ಗೆ ಎಸ್ ಅಥವಾ ಇಎಸ್ ಸೇರಿಸಬೇಕು. ಉದಾಹರಣೆ 1. ಐ ಈಟ್ ಅನ್ ಆಪಲ್. ನಾನು ಸೇಬು ತಿನ್ನುತ್ತೇನೆ. ಉದಾಹರಣೆ 2. ಹಿ ಈಟ್ಸ್ ಅನ್ ಆಪಲ್. ಅವನು ಸೇಬು ತಿನ್ನುತ್ತಾನೆ. ಉದಾಹರಣೆ 3. ವಿ ಗೋ ಟು ಸ್ಕೂಲ್. ನಾವು ಶಾಲೆಗೆ ಹೋಗುತ್ತೇವೆ. ಉದಾಹರಣೆ 4. ಶಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆ. ಭಾಗ 3. ನಿರಂತರವಾಗಿ ನಡೆಯುವ ಕೆಲಸ. ಪ್ರೆಸೆಂಟ್ ಕಂಟಿನ್ಯೂಯಸ್. ಈಗ ಈ ಕ್ಷಣದಲ್ಲಿ ಕೆಲಸ ನಡೆಯುತ್ತಿದ್ದರೆ ನಾವು ಐಎನ್ಜಿ ಸೇರಿಸಬೇಕು. ಐ ಆಮ್ ಪ್ಲೇಯಿಂಗ್. ನಾನು ಆಡುತ್ತಿದ್ದೇನೆ. ಹಿ ಈಸ್ ಸಿಂಗಿಂಗ್. ಅವನು ಹಾಡುತ್ತಿದ್ದಾನೆ. ದೇ ಆರ್ ರನ್ನಿಂಗ್. ಅವರು ಓಡುತ್ತಿದ್ದಾರೆ. ಸ್ನೇಹಿತರೆ, ಟೆನ್ಸ್ ಅಂದರೆ ಕಷ್ಟವಲ್ಲ, ಅದು ಕೇವಲ ಸಮಯದ ಆಟ. ಇವತ್ತಿನ ಹೋಮ್ವರ್ಕ್ ಇಲ್ಲಿದೆ: ಐ ಡ್ಯಾಶ್ ರೀಡ್ ಅ ಬುಕ್ ಮತ್ತು ಶಿ ಡ್ಯಾಶ್ ರೀಡ್ ಅ ಬುಕ್. ಇಲ್ಲಿ ರೀಡ್ ಪದಕ್ಕೆ ಎಲ್ಲಿ ಎಸ್ ಸೇರಿಸಬೇಕು? ಈ 2 ವಾಕ್ಯಗಳನ್ನು ಸರಿಯಾಗಿ ಬರೆದು ಕಮೆಂಟ್ ಮಾಡಿ. ನಾಳೆ ನಾವು ಪಾಸ್ಟ್ ಟೆನ್ಸ್ ಅಂದರೆ ನಿನ್ನೆ ನಡೆದ ವಿಷಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ಕಲಿಯೋಣ. ಧನ್ಯವಾದಗಳು.